ಬಸ್ಗಳಲ್ಲಿ ಗುಡ್ಕಾ ಧೂಮಪಾನ ಮಾಡುವ ಮುನ್ನ ಇನ್ನು ಹುಷಾರಾಗಿರ್ಬೇಕು. ರೂಲ್ಸ್ ಬ್ರೇಕ್ ಮಾಡಿದ್ರೆ ಇನ್ ಮುಂದೆ ಕಠಿಣ ಕ್ರಮ ಗ್ಯಾರಂಟಿ. ಬಸ್ಗಳಲ್ಲಿ ಗುಡ್ಕಾ ಧೂಮಪಾನ ಮಾಡಬೇಕಾದ್ರೆ ಹುಷಾರಾಗಿರ್ಬೇಕು. ರೂಲ್ಸ್ ಬ್ರೇಕ್ ಮಾಡಿದ್ರೆ ಇನ್ ಮುಂದೆ ಕಠಿಣ ಕ್ರಮ ಗ್ಯಾರಂಟಿ. ಬಸ್ ಪ್ರಯಾಣಿಕರಿಗೆ ಸಾರಿಗೆ ಸಚಿವ ಬೈರತಿ ಸುರೇಶ್ ಎಚ್ಚರಿಕೆ ಕೊಟ್ಟಿದ್ದಾರೆ. ತಂಬಾಕು ಧೂಮಪಾನದಿಂದ ಸಹ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಇನ್ನು ಮುಂದೆ ಬಸ್ಗಳಲ್ಲಿ ಗುಟ್ಕಾ ಹಾಗೆ ತಂಬಾಕು ಧೂಮಪಾನ ನಿಷೇಧ ಮಾಡಲಾಗಿದೆ. ಬಸ್ಗಳಲ್ಲಿ ಗುಟ್ಕಾ ಧೂಮಪಾನ ಮಾಡುವವರಿದ್ರೆ ಈ ಸ್ಟೋರಿ ನೋಡಲೇಬೇಕು, ಹುಷಾರಾಗಿರ್ಬೇಕು ಕೂಡ. ರೂಲ್ಸ್ ಬ್ರೇಕ್ ಮಾಡಿದ್ರೆ ಇನ್ನು ಮುಂದೆ ಕಠಿಣ ಕ್ರಮ ಆಗುವಂತಕ್ಕದ್ದು. ಈಗಾಗಲೇ ಸಾರಿಗೆ ಸಚಿವರು ಆದೇಶ ಕೂಡ ಹೊರಡಿಸಿರುವಂತಕ್ಕದ್ದು. ಒಂದು ವೇಳೆ ಬಸ್ಗಳಲ್ಲಿ ಗುಟ್ಕಾ ಅಥವಾ ಧೂಮಪಾನ ಮಾಡ್ತಾ ಇದ್ರೆ ಅವರಿಗೆ ಕಠಿಣ ಕ್ರಮ ಗ್ಯಾರಂಟಿ ಆಗುತ್ತೆ. ಯಾಕೆಂದ್ರೆ ಈಗಾಗಲೇ ಬಸ್ ಪ್ರಯಾಣಿಕರಿಗೆ ಸಾರಿಗೆ ಸಚಿವ ಬೈರತಿ ಸುರೇಶ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗೇನು ತಂಬಾಕು ಧೂಮಪಾನ ಮಾಡೋದ್ರಿಂದ ಬೇರೆ ಪ್ರಯಾಣಿಕರು ಕೂಡ ಇರ್ತಾರೆ, ಸಹ ಪ್ರಯಾಣಿಕರು ಕೂಡ ಇರ್ತಾರೆ, ಇದರಿಂದ ತೊಂದರೆ ಕೂಡ ಆಗ್ತಾ ಇದೆ. ಈ ಹಿನ್ನೆಲೆ ಇನ್ನು ಮುಂದೆ ಬಸ್ಗಳಲ್ಲಿ ಗುಟ್ಕಾ ಹಾಗೆ ತಂಬಾಕು ಧೂಮಪಾನವನ್ನು ನಿಷೇಧ ಮಾಡಿ ಆದೇಶ ಹೊರಡಿಸಲಾಗಿದೆ. ರೂಲ್ಸ್ ಬ್ರೇಕ್ ಮಾಡಿದ್ರೆ ಇನ್ನು ಮುಂದೆ ಕಠಿಣ ಕ್ರಮ ಗ್ಯಾರಂಟಿ. ಬಸ್ಗಳಲ್ಲಿ ಗುಟ್ಕಾ ಧೂಮಪಾನ ನಿಷೇಧ ಮಾಡಲಾಗಿರುವಂತಕ್ಕದ್ದು. ಬಸ್ಗಳಲ್ಲಿ ಗುಟ್ಕಾ ಹಾಗೆ ಧೂಮಪಾನ ಮಾಡುವವರು ಈ ಸ್ಟೋರಿ ನೋಡಲೇಬೇಕು, ಹುಷಾರಾಗಿರ್ಬೇಕು. ಯಾಕೆಂದ್ರೆ ಒಂದು ವೇಳೆ ನೀವು ಬಸ್ಗಳಲ್ಲಿ ಗುಟ್ಕಾ ತಿಂತಾ ಇದ್ರೆ ಅಥವಾ ಧೂಮಪಾನ ಮಾಡಿದ್ರೆ ಅವರಿಗೆ ಕಠಿಣ ಕ್ರಮ ಇನ್ಮೇಲೆ ಆಗುತ್ತೆ. ಯಾಕೆಂದ್ರೆ ಈಗಾಗಲೇ ಸಾರಿಗೆ ಸಚಿವರಾದಂತಹ ಬೈರತಿ ಸುರೇಶ್ ಅವರು ಎಚ್ಚರಿಕೆ ಕೊಟ್ಟಿರುವಂತಕ್ಕದ್ದು. ಬಸ್ನಲ್ಲಿ ತುಂಬಾ ಜನ ಪ್ರಯಾಣ ಮಾಡ್ತಾ ಇರ್ತಾರೆ, ಅವರಿಗೆ ಅನ್ಕಂಫರ್ಟೇಬಲ್ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತ ಈ ರೀತಿಯಾಗಿ ಆದೇಶ ಹೊರಡಿಸಿರುವಂತಕ್ಕದ್ದು. ಹಾಗಾಗಿ ಇನ್ನು ಮುಂದೆ ಬಸ್ಗಳಲ್ಲಿ ಗುಟ್ಕಾ ತಂಬಾಕು ಧೂಮಪಾನವನ್ನು ನಿಷೇಧ ಮಾಡಲಾಗಿದೆ. ಬಸ್ಗಳಲ್ಲಿ ಗುಟ್ಕಾ ಧೂಮಪಾನ ಮಾಡುವ ಮುನ್ನ ಹುಷಾರ್. ರೂಲ್ಸ್ ಬ್ರೇಕ್ ಮಾಡಿದ್ರೆ ಇನ್ ಮುಂದೆ ಕಠಿಣ ಕ್ರಮ ಅಂತೂ ಗ್ಯಾರಂಟಿ. ಬಸ್ ಪ್ರಯಾಣಿಕರಿಗೆ ಸಾರಿಗೆ ಸಚಿವ ಬೈರತಿ ಸುರೇಶ್ ಅವರು ಎಚ್ಚರಿಕೆ ನೀಡಿದ್ದಾರೆ. ತಂಬಾಕು ಧೂಮಪಾನದಿಂದ ಸಹ ಪ್ರಯಾಣಿಕರಿಗೆ ತೊಂದರೆಯಾಗ್ತಾ ಇದೆ. ಹಾಗಾಗಿ ಬಸ್ಗಳಲ್ಲಿ ಇನ್ ಮುಂದೆ ಗುಟ್ಕಾ ತಂಬಾಕು ಹಾಗೆ ಧೂಮಪಾನವನ್ನು ನಿಷೇಧ ಮಾಡಲಾಗಿದೆ. ಬಸ್ಗಳಲ್ಲಿ ಸಾವಿರಾರು ಜನರು ಪ್ರಯಾಣ ಮಾಡ್ತಾ ಇರ್ತಾರೆ. ಹಾಗಾಗಿ ಬೇರೆ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ಗುಟ್ಕಾ ತಂಬಾಕು ಧೂಮಪಾನವನ್ನು ನಿಷೇಧ ಮಾಡಲಾಗಿದೆ ಬಸ್ಗಳಲ್ಲಿ.